ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ಮೇ 2 ನನ್ನ ಬರ್ಡೇ ಇದ್ದಿದ್ದು. ಸೊ ಹಿಂದಿನ ದಿನ ನೈಟೇ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ತಾರೆ. ನಾವು ಯೂಶ್ವಲಾಗಿ ನಮ್ದು ಎಲ್ಲರ ಬರ್ಡೇಗೂ ಅಷ್ಟೇ 12 o'clockಗೆ ನಾವು ಮಿಡ್ ನೈಟ್ಗೆ ಕೇಕ್ ಕಟ್ ಮಾಡೋದು. ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಬರ್ತಾ ಇದೆ. ಈ ಕಡೆ ಈ ಕಡೆ ಕೊಡಕ ಕೊಡಕ ಬಾಯಿ ಹಂಗೆ ಇರ್ರಿ. ಓಕೆ. ಇನ್ನು ನಮ್ಮ ನಾದಿನಿ ನನಗೆ ಗಿಫ್ಟ್ ತಂದಿದ್ಲು. ಸೊ ನನಗೆ ಮೊದಲೇ ಗೊತ್ತಿತ್ತು ನನಗೆ ವಾಚ್ ಕೊಡ್ತಾಳೆ ಅಂತ. ನನಗೆ ಮಧ್ಯಾಹ್ನ ಕೇಳಿದ್ಲು ನಿನಗೇನು ಬೇಕು ಅಂತ. ನಾನು ಹಾಗೆ ವಾಚು ಅಂತೆಲ್ಲ ಹೇಳ್ತಾ ಇದ್ದೆ. ಅವಳು ವಾಚ್ ಕೊಡಿಸ್ತೀನಿ ನಾನು ನಿನಗೆ, ಆದರೆ ಇವಾಗ ಬರಲ್ಲ, ತುಂಬ ದಿನ ಆದಮೇಲೆ ಬರುತ್ತೆ ಅಂತ ಹೇಳಿದ್ಲು. ನಾನು ಸರಿ ಅಂತ ಸುಮ್ಮನೆ ಆಗಿದ್ದೆ. ಆಮೇಲೆ ಸಂಜೆ ಒಂದು ಆರ್ಡರ್ ಬಂತು. ಸೊ ನನಗೆ ತೋರಿಸ್ದಲೇ ತೊಗೊಂಡೋಗಿಟ್ಲು. ಏನಾದರೂ ನನಗೆ ತೋರಿಸ್ತಾಳೆ. ಸೊ ಬಂದಿರಬೇಕು ವಾಚು ಅಂತ ನಾನು ಸುಮ್ಮನೆ ಇದ್ದೆ. ಅದೇ ಹೇಳ್ತಾ ಇದ್ದೆ, ನನಗೆ ಗೊತ್ತು ಮುಂಚೆನೇ ನೀನು ತಂದಾಗೆ ಅಂತ. ಇನ್ನೂ ಸರ್ಪ್ರೈಸ್ ಆಗಿಲ್ಲ ನೀನು ಅಂತ ಹೇಳ್ತಾ ಇದ್ಲು. ನನ್ನ ಅಂತೂ ತುಂಬ ಕೇರ್ ಮಾಡ್ತಾಳೆ. ನನಗೇನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ನನಗೆ ಎಲ್ಲ ಮಾಡ್ತಾಳೆ. ಸೊ ಎಲ್ಲನೂ ನನಗೆ ತಂದುಕೊಡ್ತಾಳೆ, ಏನು ಬೇಕು ಏನು ಬೇಡ ಅಂತ. ಸೊ ನನಗೆ ಲಕ್ಕಿ ಅನಿಸುತ್ತೆ ಇದರಲ್ಲಿ. ಒಳ್ಳೆ ನಾದಿನಿನ ಪಡೆದಿರೋದು ಮತ್ತು ಒಳ್ಳೆ ಫ್ಯಾಮಿಲಿನ ಪಡೆದಿರೋದು. ನೋಡಿದ ತಕ್ಷಣ ಸರ್ಪ್ರೈಸ್ ಲಕ್ಷ್ಮಿ ಹೇಳ್ಬಿಟ್ಟಿದ್ದಾರೆ. ನನಗೆ ಗೊತ್ತಾಗೋಯ್ತು ನೀನು ಯಾವಾಗ ಕೆಳಗಡೆಯಿಂದ ನೀನು ಯಾವಾಗ ಕೇಳಿದ ಅವಾಗೆ ಗೊತ್ತಾಗೋಯ್ತು. ಹೆಂಗೈತಪ್ಪ ನಿನ್ನ ನಾದಿನಿ ಕೊಡ್ಸಿರೋ ವಾಚು? ಚೆನ್ನಾಗಿದೆಯಾ? ಚೆನ್ನಾಗಿದೆ. ತೋರ್ಸು. ನಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ಬಿಡಬಾರ್ದು. ಯಾಕಂದರೆ ನೋಡಿದವರೆಲ್ಲ ಹೇಳ್ತಿರ್ತಾರೆ, ನೀವು ಅದಕ್ಕೇನಾದ್ನಿ ಥರ ಇರೋದೇ ಇಲ್ಲ, ಒಳ್ಳೆ ಫ್ರೆಂಡ್ಸ್ ಥರ ಇರ್ತೀರಾ ಅಂತ. ಸೊ ನಾವು ಯಾವಾಗೂ ಹೀಗೆ ಇರೋಕ್ಕೆ ಬಯಸ್ತೀವಿ. ಸೊ ನನಗೆ ವಾಚ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗ ನಾನು ಸ್ಕೂಲಿಗೆ ಸೇರ್ಕೊತಾ ಇದ್ದೆ. ಈ ಸ್ಕೂಲಿಂದ ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದೆ ಟೀಚರಾಗಿ. ಸೊ ಅದಕ್ಕೋಸ್ಕರ ಅವಳು ವಾಚ್ ಹಾಕ್ಕೊಂಡು ಹೋಗಬೇಕು, ವಾಚ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ವಾಚ್ ತಂದು ಕೊಡಿಸಿದ್ಲು. ಇನ್ನು ಇದು ಬೆಳಿಗ್ಗೆ ನನ್ನ ಬರ್ಡೇ ದಿನ ಮೇ 2 ಬೆಳಿಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ. ಇನ್ನು ಅವಲಕ್ಕಿ ಚಿತ್ರಾನ್ನ ಎಲ್ಲ ಮಾಡಿ ಮಧ್ಯಾಹ್ನ ಆಗಿತ್ತು ಅಷ್ಟರಲ್ಲಿ. ಇನ್ನು 1 ಪಾಟ್ ರೈಸ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಏನು ಸಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನೈಟು ನಮ್ಮ ನಾದಿನಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಬರೀ 1 ಪಾಟ್ ರೈಸ್ ಥರ ಮಾಡಿಬಿಡೋಣ, ಬೇರೆದೆಲ್ಲ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕಿ ಕಾಳು ಮತ್ತು ಅಕ್ಕಿನ ನೆನೆ ಹಾಕ್ಬಿಟ್ಟು, ತೊಗರಿಬೇಳೆ ಮತ್ತು ಅಕ್ಕಿ ಎರಡನ್ನೂ ನೆನೆ ಹಾಕ್ಬಿಟ್ಟು ಅದನ್ನು ಕೂಡ ಹಾಕಿ ವಿಶಿಲ್ ಬಡಿಸಿದ್ರೆ 1 ಪಾಟ್ ರೈಸ್ ಆಗೋಯಿತು. ಸೊ ಸಿಂಪಲ್ ಆ್ಯಂಡ್ ಸೋ ಈಸಿ. ಏನಾದರೂ ಇಂಟ್ರೆಸ್ಟ್ ಇಲ್ಲ ಕುಕ್ಕಿಂಗ್ ಮಾಡೋಕ್ಕೆ ಅನ್ನೋರು ಇದನ್ನು ಮಾಡ್ಕೊಂಡು ಬಿಡ್ಬೋದು. ಇನ್ನು ನಾನು ಮಂಡೆಯಿಂದ ಕೆಲ್ಸಕ್ಕೆ ಹೋಗೋದ್ರಿಂದ ಇವತ್ತು ಸ್ವಲ್ಪ ಏನೇನಾಗುತ್ತೆ ಕೆಲಸ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ಇನ್ನು ಫ್ರಿಜ್ಜೆಲ್ಲ ಗಲೀಜಾಗಿತ್ತು ಸ್ವಲ್ಪ. ಇನ್ನು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಕಿಚನ್ನು ಹಾಗೆ ಅಡುಗೆ ಮಾಡ್ತಾ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದೆ. ಏನೂ ಅಷ್ಟೊಂದು ಕೆಲಸ ಇರಲಿಲ್ಲ ಇವತ್ತು, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರೆ ಅಷ್ಟೊಂದು ಟೈಮ್ ಸಿಗೋಲ್ಲ ಸೊ ಡೀಪಾಗಿ ಕ್ಲೀನ್ ಮಾಡೋಕ್ಕೆ. ಅದಕ್ಕೆ ಇವತ್ತು ಮತ್ತು ಸ್ಯಾಟರ್ಡೇ ಆ್ಯಂಡ್ ಸಂಡೇ ಬೋತ್ ದ ಡೇಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇನ್ನು ಕಿಚನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಕೆಳಗಡೆ ಎಲ್ಲ ಗಲೀಜಾಗಿತ್ತು, ಅದನ್ನು ಕೂಡ ಸೋಪ್ ಹಾಕಿ ಒರೆಸಿ ಎಲ್ಲನೂ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಿಕೊಂಡೆ. ಮತ್ತು ಆ ಕಡೆ ಸ್ವಲ್ಪ ಈ ಕಡೆ ಇದ್ದಿನ ಸ್ಟ್ಯಾಂಡ್ನ ಆ ಕಡೆ ಶಿಫ್ಟ್ ಮಾಡಿದೆ, ಸ್ವಲ್ಪ ಸ್ಪೇಸ್ ಈಸಿ ಆಗಲಿ ಅಂತ.
ಸೊ ವ್ಲಾಗ್ ಮಾಡೋಕ್ಕೆಲ್ಲ ನನಗೆ ಈಸಿ ಆಗಬೇಕಲ್ವಾ. ಸೊ ಆ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ ಅದನ್ನು ಆ ಕಡೆ ಶಿಫ್ಟ್ ಮಾಡಿದೆ. ಇನ್ನು ಮಿಕ್ಸಿನ ಸ್ವಲ್ಪ ಕೆಳಗಡೆ ಜಾಗ ಮಾಡಿಬಿಟ್ಟು ಅಲ್ಲಿಟ್ಟೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸೊ ತಲೆಗೆಲ್ಲ ಮೆಹಂದಿ ಹಚ್ಕೊಳ್ಬೇಕಾಗಿತ್ತು. ಮೆಹಂದಿ ಎಲ್ಲ ಹಚ್ಕೊಂಡಿದ್ದೆ ಬೆಳಗ್ಗೆಯಿಂದ. ಅದಕ್ಕೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು, ಸೊ ಆಚೆನೂ ಕೂಡ ರಂಗೋಲಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ. ಇನ್ನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾನು, ನಮ್ಮ ನಾದಿನಿ, ನನ್ನ ಮೈದ್ನ ಸೊ 3 ಜನನೂ ಹೊರಟು. ಹಾಗೆ ನಮ್ಮ ನಾದಿನಿ ಹೊಸ ಗಾಡಿ ತೊಗೊಂಡಿದ್ಲಲ್ಲ, ಸೊ ಫಸ್ಟು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದು. ಅದಾದಮೇಲೆ ಆಂಜನೇಯನ ದೇವಸ್ಥಾನದಲ್ಲೂ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ನಾವು 3 ಜನ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ನಾವೆಲ್ಲೇ ಪೂಜೆ ಮಾಡಿಸಿದ್ರು ನಮಗೆ ತುಂಬ ಮನ್ಸಿಗೆ ಹತ್ರ ಆಗಿರೋ ದೇವರು, ತುಂಬ ಇಷ್ಟವಾದ ದೇವರು ಆಂಜನೇಯ ಸ್ವಾಮಿ. ಸೊ ನಮ್ಮ ಮನೆಯೆಲ್ಲರಿಗೂ ಕೂಡ ಆ ದೇವರೇ ಇಷ್ಟ. ಅದಕ್ಕೋಸ್ಕರ ಅಲ್ಲೂ ಒಂದು ಪೂಜೆ ಮಾಡಿಸ್ಬಿಡೋಣ ಅಲ್ವಾ ಅಂತ ಅಂದ್ಕೊಂಡು ಇವತ್ತು ಮಾಡಿಸೋಣ ಅಂತ ಅಂದ್ಕೊಂಡು ಥರ್ಸ್ಡೇ ಮಾಡಿಸೋಣ ಅಂದ್ಕೊಂಡು ಅವತ್ತು ಆಗಿಲ್ಲ ಟೈಮು. ಅದಕ್ಕೆ ಸ್ಯಾಟರ್ಡೇನೇ ಹೆಂಗೂ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂತ ಅಂದ್ಕೊಂಡು ಇವತ್ತೇ ಮಾಡಿಸೋಣ ಅಂತ ಹೊರಡ್ತಾ ಇದ್ದೀವಿ. ಇನ್ನು ನಾನು ಕೂಡ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಹೂವು ಎಲ್ಲ ತರಬೇಕಾಗಿತ್ತು, ಹೂವು ತೊಗೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಪೂಜೆ ಮುಗಿಸ್ಕೊಂಡು ಇನ್ನು ನಾನು ರೆಡಿಯಾದೆ, ನಮ್ಮ ನಾದಿನಿನೂ ರೆಡಿಯಾಗಿದ್ಲು. ಇನ್ನು ನನ್ನ ಮೈದ್ನ ಕೆಲಸದಿಂದ ಬಂದು ರೆಡಿಯಾಗಬೇಕಿತ್ತು. ಇನ್ನು ಅವರು ಕೂಡ ಬಂದಿದ್ದರು. ನೋಡಿ ಪಿಂಪಲ್ ಯಾವಾಗೂ ಇರಲ್ಲ. ಸೊ ನನ್ನ ಬರ್ಡೇ ಇವತ್ತು ದೊಡ್ಡ ಪಿಂಪಲ್ ಬಂದುಬಿಟ್ಟಿದೆ. ಈ ಪಿಂಪಲ್ಸ್ ಯಾವಾಗೂ ಹಾಗೆ ಅನಿಸುತ್ತೆ, ಏನಾದರೂ ಫಂಕ್ಷನ್ಸ್ ಇದ್ದರೆ, ಏನಾದರೂ ಸ್ಪೆಷಲ್ ಡೇಸ್ ಇದ್ದರೆ ಬಂದುಬಿಡುತ್ತೆ. ಇನ್ನು ನಾನು ಯಾವಾಗೂ ಕೇಳ್ತಾ ಇದ್ದೆ ಬುಕ್ ಬೇಕು ಅಂತ. ಮತ್ತು ನಮ್ಮ ಯಜಮಾನ್ರು ಫೋನಲ್ಲಿ ಕಾರ್ಟಲ್ಲಿ ಹಾಕಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅವರು ಆರ್ಡರ್ ಮಾಡಿದರು. ಮೇ 2 ನನ್ನ ಬರ್ಡೇ ದಿನವೇ ಬಂತು ಆ ಬುಕ್ಕು ಕೂಡ. ನಾನು ತುಂಬ ದಿವಸದಿಂದ ತೊಗೊಳ್ಬೇಕು ಓದಬೇಕು ಅಂತ ಅಂದ್ಕೊತಾ ಇದ್ದೆ ಈ ಬುಕ್ನ. ಎಲ್ಲರೂ ಈ ಬುಕ್ ಬಗ್ಗೆನೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಸ್ಟೋರಿ, ಸೊ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ಓದಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಈ ಬುಕ್ ಬಂದು ಹೇಳಿ ಹೋಗು ಕಾರಣ. ಸೊ ಈ ಬುಕ್ಕು ತುಂಬ ಚೆನ್ನಾಗಿದೆ ಅಂತ ತರಿಸ್ಕೊಂಡಿದ್ದೀನಿ. ಸೊ ಓದ್ತೀನಿ. ಓದಾದಮೇಲೆ ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು, ಸೊ ಹೇಗಿತ್ತು ಸ್ಟೋರಿ ಅಂತ ಶೇರ್ ಮಾಡ್ಕೊತೀನಿ. ಸೊ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ತರಿಸ್ಬೇಕು ಅಂತ. ಸೊ ಫೈನಲ್ ಆಗಿ ನನ್ನ ಬರ್ಡೇ ದಿನವೇ ಬಂತು. ಸೊ ಖುಷಿ ಆಯಿತು ಬುಕ್ಕನ್ನು ಕೂಡ ನೋಡಿ. ಇನ್ನು ನಮ್ಮ ನಾದಿನಿ ಬರ್ಡೇ ವಾಚ್ ಕೊಡಿಸಿದ್ಲು. ಸೊ ಈ ಬುಕ್ಕು ಕೂಡ ನನ್ನ ಹಸ್ಬೆಂಡ್ ಕೊಡಿಸಿದ್ರು. ಸೊ ಖುಷಿ ಆಯಿತು. ಬರ್ಡೇ ತುಂಬ ಚೆನ್ನಾಗೋಯ್ತು ಇವತ್ತು. ಇವಾಗ ನೋಡಿ ಎಲ್ಲ ಹೊರಟಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ. ಇದೇ ಹೊಸ ಗಾಡಿ, ಎಲ್ಲರೂ ನೋಡಿರ್ತೀರ. ಹಳೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಹೊಸ ಗಾಡಿ ತೊಗೊಂಡು ಬಂದಿದ್ದು. ಯಾರ್ಯಾರು ಆ ವಿಡಿಯೋನ ಚೆಕ್ ಮಾಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ಟೈಮ್ ಇದ್ದರೆ. ಇನ್ನು ಇವಾಗ ನಮ್ಮ ನಾದಿನಿ ನನ್ನ ಕುಂಡಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ಲು. ನೋಡಿ ಇವಾಗ ನಾನು ಕೂತ್ಕೊಳ್ಬೇಕಾದ್ರೆ ಏನು ಮಾಡ್ತೀನಿ ಅಂತ. ನಾನು ಹತ್ಬೇಕಾದ್ರೇ ಗಾಡಿನ ಅಳ್ಳಾಡಿಸ್ಬಿಟ್ಟೆ. ಸೊ ಇವಾಗ ತಾನೇ ಅವಳು ಕಲ್ತಿದ್ದಾಳೆ. ಅಷ್ಟು ಬೇಗ ನಾನು ಕೂತ್ಕೊಂಡು ಹಿಂಗೆ ಅಳ್ಳಾಡಿಸ್ಬಿಟ್ರೆ ಅವಳಿಗೂ ಭಯ ಆಗೋಯಿತು. ನಾನು ಯೂಶ್ವಲಾಗಿ ಕೂತ್ಕೊಳ್ಳೋ ಥರ ಕೂತ್ಕೊಂಡ್ಬಿಟ್ಟೆ ಅವಳ ಜೊತೆನೂ. ಅದಕ್ಕೆ ಸ್ವಲ್ಪ ಗಾಡಿ ಅಳ್ಳಾಡ್ತು. ಅದಕ್ಕೆ ನಾನು ನನ್ನ ಮೈದನ ಜೊತೆನೇ ಬರೋಣ ಅಂತ, ನಾನು ಇನ್ನೂ ಜಾಸ್ತಿ ಭಯ ಪಟ್ಕೊಬಿಡ್ತಾಳೆ, ನಾನು ಅಳ್ಳಾಡ್ಬಿಡ್ತೀನಿ ಅಂತ ಅಂದ್ಕೊಂಡು ಇನ್ನು ನಾನು ನನ್ನ ಮೈದನ ಹೋದು. ನಮ್ಮ ನಾದಿನಿ ಒಬ್ಬಳೇ ಬಂದಳು. ಸ್ವಲ್ಪನಾದರೂ ಮುಂದೆ ಹೋಗು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ್ಲು. ಇರೋ ಅಲ್ಲೇ ಹಾಕಿ. ಇನ್ನು ಗಾಡಿನೂ ಕೂಡ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆ ಕಡೆ ಬಂದು. ಸೊ ಇವತ್ತು ನಮ್ಮ ನಾದಿನಿನೇ ನನಗೋಸ್ಕರ ಅಡುಗೆ ಮಾಡ್ತಾಯಿದ್ದಾಳೆ. ಸೊ ಸ್ವೀಟ್ಗೆ ಜಾಮೂನ್ ಮಾಡ್ತಾಯಿದ್ದಾಳೆ. ಮತ್ತು
ಜಾಮೂನು ಮತ್ತು ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಇದ್ಲು. ಸೊ ನನಗೆ ರೆಸ್ಟ್ ಇವತ್ತು. ಸೊ ನನ್ನ ಬರ್ಡೇ ಅಲ್ವಾ, ಅದಕ್ಕೆ ನೈಟ್ ನಾನೇನು ಅಡುಗೆ ಮಾಡಿಲ್ಲ. ಸೊ ಅವಳೇ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇ. ಇನ್ನು ಅವಳೊಬ್ಬಳೇ ಮಾಡ್ತಾಯಿದ್ಲು. ಈ ಥರ ಯಾರಾದರೂ ಮಾಡಿದ್ರೆ ಸ್ವಲ್ಪನಾದರೂ ಖುಷಿಯಾಗತ್ತೆ ಅಲ್ವಾ ನಮ್ಮ ಬರ್ಡೇ ದಿನ. ಸೊ ಅದಕ್ಕೆ ಇವಾಗ ಅವಳೇ ಎಲ್ಲನೂ ಮಾಡ್ತಾಯಿದ್ಲು. ಅವಳು ಬಿರಿಯಾನಿಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೋಸ್ಕರ ಎಗ್ ಬಿರಿಯಾನಿ ಮಾಡೋಣ ಅಂತ ಎಗ್ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಉಪ್ಪು ಖಾರ ಕೊಡ್ಲಾ? ಇನ್ನು ನೋಡಿ, ನಾನು ಅಲ್ಲೊಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಈ ಕಡೆ ಅವಳು ಅಡುಗೆ ಮಾಡ್ತಾಯಿದ್ಲು. ಅದಕ್ಕೆ ಅವಳೊಬ್ಬಳೇ ಅಡುಗೆ ಮಾಡ್ತಾಳಲ್ಲ ಅಂದ್ಬಿಟ್ಟು ನಾನು ಈ ಕಡೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ದೆ. ಅವಳ ಪಾಡಿಗೆ ಅವಳು ಅಡುಗೆ ಮಾಡ್ತಾಯಿದ್ಲು. ಇವಾಗ ಅವಳು ಅಡುಗೆ ಮಾಡೋಕ್ಕೆ ಕಲ್ತಿರೋದ್ರಿಂದ ಸೊ ಅವಳು ಅವಾಗವಾಗ ಅಡುಗೆ ಮಾಡ್ತಾಯಿರ್ತಾಳೆ. ಬಿರಿಯಾನಿ ಎಲ್ಲ ಮಾಡೋದಾದರೆ ಅವಳೇ ಬಿರಿಯಾನಿ ಎಲ್ಲ ಮಾಡೋದು. ಸೊ ತುಂಬ ಚೆನ್ನಾಗಿ ಮಾಡ್ತಾಳೆ. ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ, ಸೊ ಎಲ್ಲ ಬಿರಿಯಾನಿನೂ ತುಂಬ ಚೆನ್ನಾಗಿ ಮಾಡ್ತಾಳೆ ಇವಾಗ. ಮೊದಲು ಬರ್ತಾ ಇರಲಿಲ್ಲ, ಆದರೆ ಇವಾಗ ಎಲ್ಲ ಕಲ್ತ್ಬಿಟ್ಟಿದ್ದಾಳೆ. ಇವಾಗ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆನ. ನಾನು ಎಗ್ ತೋರಿಸ್ತೀನಿ. ನನಗೆ ಎಗ್ ಮ್ಯಾರಿನೇಟ್ ಮಾಡಿ ಆಮೇಲೆ ಅದು ಈರುಳ್ಳಿ ಬಂದಮೇಲೆ ಹಾಕ್ತೀನಿ ಇದನ್ನ ಅದಕ್ಕೆ. ಓಕೆ, ಇನ್ನೇನು ಸಮಾಚಾರ? ಏನು ಮಾಡ್ತಾ ಇದ್ದೀರಾ? ಇನ್ನು ಅಡುಗೆ ಕೂಡ ಆಯಿತು. ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಬಿರಿಯಾನಿ ಎಲ್ಲ ಚೆನ್ನಾಗಾಗಿತ್ತು, ಎಗ್ ಬಿರಿಯಾನಿ. ಇನ್ನು ಸಂಡೇ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಎಗ್ ಬಿರಿಯಾನಿನೇ ಮಾಡಿಕೊಂಡು. ಬರ್ತಡೇ ಅಂತ ಎಗ್ ಬಿರಿಯಾನಿ ಮಾಡಿದ. ನನ್ನ ಮಗಳು ಶಾಲಿನಿ ಮಾಡೋದು ಮೊಟ್ಟೆ ಬಿರಿಯಾನಿ. ಶಾಲಿನಿ ಅಲ್ಲ, ಶೈನು. ಇರಿ ಒಂದು ನಿಮಿಷ. ಈಗ ಮಾಡಿರೋದು ನನ್ನ ಮಗಳು ಶಾಲಿನಿ, ಆಮೇಲೆ ನಮ್ಮ ಅಕ್ಕನ ಮಗಳು ಶಿವಾನಿ ಗೌಡ. ಇನ್ನು ನಮ್ಮ ಅತ್ತೆ ತಮ್ಮ ಯಾವಾಗೂ ನನ್ನ ಮಗಳು ಅಂತ ಕರೀತಾರೆ. ಸೊ ಅವ್ರಿಗಿಷ್ಟ. ನಾನು ನಮ್ಮ ಹಸ್ಬೆಂಡ್ಗೆ ಅವರು ಮಾವ, ಸೊ ಅದಕ್ಕೆ ನಾನು ಮಗಳಾಗಬೇಕು ಅಂತ ಮಗಳು ಅಂತ ಕರೀತಾರೆ. ಇನ್ನು ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.